ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನೀವು ನೋಡ್ಬೋದು ಮಾರ್ಕೆಟು ಮಾರ್ನಿಂಗ್ ಸೆಕ್ಷನಲ್ಲೇ ಓಕೆನಾ. ಮಾರ್ನಿಂಗ್ ಸೆಕ್ಷನ್ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ರೀಟೆಸ್ಟ್ ಒಂದು ಎಲ್ಲಿ ಅಂತಂತಂದರೆ 350 ಹತ್ರ 350 ಹತ್ರ ಬಂದರೆ ಓಕೆನಾ. ನಾನು ಪುಟ್ ಸೈಡೇ ನೋಡ್ತೀನಿ ಅಂತ ಇಲ್ಲಿ ನೋಡ್ಬೋದು ನೀವು ಓಕೆನಾ. ಇದೇನೋ 300 ಲೆವೆಲ್ ಏನೋ ಬಂದಿದೆ. ನೀವು 330 ಎಸ್ಸಲ್ಲಿ ಇಟ್ಕೊಂಡಿದ್ರು ಒಂದು ಸತಿ ನೋಡಿಬಿಡೋಣ ಎಷ್ಟಾಗುತ್ತೆ ಅಂತ. ಹೈ ಬಂದುಬಿಟ್ಟು ಓಕೆ 300 ಇದೆ. ಸೊ 300ಇಂದ ನಮ್ಮದು ಟಾರ್ಗೆಟ್ ಏನಿತ್ತು 950 ಇತ್ತು. ಸೇಫ್ ಟ್ರೇಡಿಗೆ ಏನು ಹೇಳಿದ್ದೆ ನಾನು, ಆದರೆ ನೀವು 23 ಅಕಸ್ಮಾತ್ ಗ್ಯಾಪ್ ಡೌನ್ ಏನೋ ಓಪನ್ ಆದರೆ ಇದನ್ನು ಬ್ರೇಕ್ ಆದ್ರೂ ಆರಾಮಾಗಿ ನೀವು ಈ ಟಾರ್ಗೆಟ್ ಮಾಡ್ಬೋದು ಅಂತ. ಸೊ ಎಲ್ಲ ಟಾರ್ಗೆಟು ರೀಚ್ ಆಗಿದೆ. ಅದು ಮಾರ್ನಿಂಗ್ ಸೆಕ್ಷನ್ನಲ್ಲೇ ಓಕೆನಾ. ಅದು 9:15 ಅಷ್ಟಿಗೆ ಬಂದು ಎಲ್ಲ ನಿಮ್ಗೆ ಟ್ರೇಡ್ ಕೊಟ್ಟೋಯ್ತು. ಹೌದಾ, ಈ ಕ್ಯಾಂಡಲ್ ನೋಡ್ಬೋದು ನೀವು ಓಕೆನಾ. ಇಲ್ಲಿ ನೋಡಿ 45 ಆಲ್ಮೋಸ್ಟ್ ಒಂದು 11ವರೆಗೂ ಅಂದ್ಕೊಳ್ಳಿ. 11ವರೆಗೂ ಅಂದರೆ ಆಲ್ಮೋಸ್ಟ್ ಇಲ್ಲಿ ಬಂದಿರುತ್ತೆ, ಯಾಕಂದ್ರೆ 15 ಮಿನಿಟ್ಸ್ ಕ್ಯಾಂಡಲ್ ಇದೆ, ಮೇಲ್ಗಡೆ ಬಂದಿರುತ್ತೆ. ಎಕ್ಸಾಕ್ಟ್ಲಿ ಟೈಮ್ ಹೇಳಬೇಕು ಅಂತಂತಂದರೆ ಹಾಂ ಓಕೆ ಅದೇ ಅನ್ಕೋತೀನಿ, ಅದೇ 10-11 ಗಂಟೆ ಸುಮಾರು ಕರೆಕ್ಟ್ ಇದೆ. 11 ಗಂಟೆಗೆ ಆಲ್ಮೋಸ್ಟ್ ನಮ್ಮ ಟ್ರೇಡ್ ಮುಗ್ದೇ ಹೋಯಿತು. ಅದಾದ ತಕ್ಷಣ ನೀವು ನೋಡಿ ಟಾರ್ಗೆಟ್ ಕೊಟ್ಟ ತಕ್ಷಣ ಬೈ ಚಾನ್ಸ್ ನೀವೇನೋ ಅಪ್ ಹೋಯಿತು, ನಾನು ಮತ್ತೆ ಡೌನ್ ಸೈಡ್ ನೋಡ್ತೀನಿ. ಇಲ್ಲಿ ಏನಾದರೂ ಮಿಸ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ ಓಕೆನಾ. ಮಿಸ್ ಮಾಡ್ಕೊಂಡ್ರೆ ನಾನು ಇಷ್ಟು ಮೇಲೆ ಬಂತು, ಇಲ್ಲೊಂದು 300 ನೋಡಿರ್ತೀರ, ಇಲ್ಲೇನಾಗುತ್ತೆ 250 ನೋಡ್ತೀರ. ಅಯ್ಯೋ ಒಂದು 50 ಪಾಯಿಂಟ್ ಅಟ್ಲೀಸ್ಟ್ ಒಂದು 10-20 ಪಾಯಿಂಟ್ ಕೆಳಗೆ ಬಂದ್ರೂ ಕ್ಯಾಪ್ಚರ್ ಮಾಡು. ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಅಟ್ಲೀಸ್ಟ್ ನಿಮಗೆ ಇಲ್ಲಿಂದ ಇಲ್ಲಿ ಬರ್ಬೇಕಂತಂದ್ರೆ ಒಂದು 20 ಒಂದು 30 ಕೈಗೆ ಬಂದಿರುತ್ತೆ. ಅದಾದ ತಕ್ಷಣ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಕೊಟ್ಟರೆ 2 ಗಂಟೆಗೆ ನಿಲ್ದಾನೆ ಎಷ್ಟು 500ವರೆಗೂ ಟಾರ್ಗೆಟ್ ಬಂತು ಮೇಲ್ಗಡೆ. ಅದಕ್ಕೆ ನಮ್ಮ ಟಾರ್ಗೆಟ್ ಮುಗಿದ ತಕ್ಷಣ ಅದು ಎಲ್ಲಿಗಾದರೂ ಹೋಗಲಿ, ಅದೇ ಹೇಳ್ತಿದ್ದೆ. ನಮ್ಮದೇನಿತ್ತು ಡೌನ್ಫಾಲ್ ಇತ್ತು, ನಮ್ಮದು ವ್ಯೂ ಕರೆಕ್ಟ್ ಇತ್ತು. ನಮ್ಮ ಟಾರ್ಗೆಟ್ ಕೊಟ್ಟ ತಕ್ಷಣ ಮಾರ್ಕೆಟ್ ಎಲ್ಲಾದರೂ ಹೋಗಲಿ ಓಕೆನಾ. ಅದ್ರ ಹಿಂದೆ ನಾವು ಬೀಳೋದು ಬೇಡ. ನಮ್ಮದೇನಿದೆ ಮುಗಿದೋಯ್ತು ಅಷ್ಟೇ, ಅಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು. ಇಲ್ಲ ನಾನು ಪ್ಯಾಟ್ರನ್ ಮೇಲೆ ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಡಬ್ಲ್ಯೂ ಪ್ಯಾಟ್ರನ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಡಬ್ಲ್ಯೂ ಪ್ಯಾಟ್ರನ್ ಆಗಿದೆ. ಡಬ್ಲ್ಯೂ ಪ್ಯಾಟ್ರನ್ ಯಾವಾಗೂ ಆಗಬೇಕಾದ್ರೆ ಈ ಲೆವೆಲ್ ಏನಾಗಿರುತ್ತಲ್ಲ, ಇದು ಹೈ ಇಲ್ಲಿಗೆ ಟಚ್ ಆಗೇ ಇರುತ್ತೆ. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಮೇಲ್ಗಡೆನೂ ನೋಡ್ಬೋದು, ಇಲ್ಲಿಂದ ಇಲ್ಲಿ ಬಂದಿದೆ. ಸೊ ಆ ರೀತಿ ಬರುತ್ತೆ ಮಾರ್ಕೆಟ್, ಯಾವಾಗೂ ರೆಸ್ಪೆಕ್ಟ್ ಮಾಡುತ್ತೆ ಒಂದು ಇದಕ್ಕೆ ಓಕೆ. ಡಬ್ಲ್ಯೂ ಪ್ಯಾಟ್ರನ್ ಇನ್ನೊಂದು ಸತಿ ತೋರಿಸ್ತೇನೆ, ಇಲ್ಲಿ ನೋಡಿ ಓಕೆ. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಈ ರೀತಿ ಇದ್ರ ಮೇಲೆ ಬೇಕಾದರೆ ನೀವು ವರ್ಕ್ ಮಾಡ್ಬೋದಾಗಿತ್ತು, ಇಲ್ಲ ಅಂತಿಲ್ಲ. ಬಟ್ ನಿಮಗೇನಾಗುತ್ತೆ ಸಮ್ಟೈಮ್ಸು, ಇಲ್ಲಿ ನೋಡಿ ಇಲ್ಲೊಂದು ಸಪೋರ್ಟ್ ಆಯಿತಾ, ಇಲ್ಲಿ 100 ಹತ್ರ, ಇಲ್ಲಿ ತುಂಬ ಸಸ್ಟೈನ್ ಆಯಿತು ಮಾರ್ಕೆಟ್. ಇಲ್ಲಿಂದ ನೀವು ಕೆಳಗೆ ಬೀಳುತ್ತೆ ಇಲ್ಲ ಅಂತಿಲ್ಲ. ಇದು ಡಬ್ಲ್ಯೂ ಪ್ಯಾಟರ್ನ್ ಆಗಿದ್ದಿಲ್ಲ ಅಂದ್ಕೊಳ್ಳಿ, ಪಕ್ಕ ನಿಮಗೇನಿಲ್ಲ ಅಂತಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ 20K 22K ಇಲ್ಲ ಅಂತಂತಂದರೆ 22,650 ಆ ರೀತಿ ನಿಮಗೆ ಲೆವೆಲ್ ಬರ್ತಾಯಿತ್ತು ಓಕೆನಾ. ಈ ಲೆವೆಲ್ ಇನ್ನೂ ಬರೋದೇ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಅದನ್ನು ನೋಡಬೇಕಾಗಿದೆ, ಅಲ್ಲಿ ರೀತಿ ಅನಾಲಿಸಿಸ್ ನೋಡೋಣ. ಇಲ್ಲಿಂದ ಇಲ್ಲಿ ಕೆಳಗೆ ರಿಜೆಕ್ಷನ್ ತೊಗೊಂಡಿದೆ ಓಕೆನಾ. ಇಲ್ಲಿಂದ ಒಂದು ಹೈ ರಿಜೆಕ್ಷನ್ ಒಂದಿದೆ. ಬೈ ಚಾನ್ಸ್ ಇದು ಏನಾದರೂ ತೆಗೀತು ಅಂದ್ಕೊಳ್ಳಿ ಓಕೆನಾ, ಪ್ಲಸ್ 150 ಪಾಯಿಂಟ್ ಮೇಲೆ ಹೋಗೋ ಚಾನ್ಸಸ್ ಇದೆ. ಅಂದರೆ 500 ಪ್ಲಸ್ 150 ಎಷ್ಟು, ಇನ್ನೂ 650, ಇನ್ನೂ 150 ಪಾಯಿಂಟ್ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದೆ ಮಾರ್ಕೆಟ್ ಮೇಲ್ಗಡೆ, ಇಲ್ಲ ಅಂತಿಲ್ಲ. ಇಲ್ಲ ಇನ್ನೂ ಒಂದು 50 ಪಾಯಿಂಟ್ ಮೇಲೆ ಹೋಗುತ್ತೆ, 700 ಪಾಯಿಂಟು ಮೇಲೆ ಹೋಗುತ್ತೆ. ಇಲ್ಲಿ 700 ಬಂದಾಗ ನೀವು ಬೇಕಾದರೆ ಇಲ್ಲಿ 730 ಎಸ್ಸಲ್ಲಿ ಇಟ್ಕೊಂಡು ಬೇಕಾದರೆ ಪುಟ್ ಸೈಡ್ ನೋಡ್ಬೋದು. ಯಾವ ರೀತಿ ಮಾರ್ನಿಂಗ್ ಸೆಕ್ಷನಲ್ಲಿ ಹಂಗೆ ಬಂತು, ಮಾರ್ನಿಂಗ್ ಸೆಕ್ಷನಲ್ಲಿ ಸಡನ್ನಾಗಿ ಇಲ್ಲಿ ಹೋಯಿತು ಅಂದ್ಕೊಳ್ಳಿ ಓಕೆನಾ. 700 ಲೆವೆಲ್ ಹತ್ರ ಹೋಯಿತು ಅಂದ್ಕೊಳ್ಳಿ, ಇಲ್ಲಿ ಬೇಕಾದರೆ ನೀವು 30 ಪಾಯಿಂಟ್ ಇದು ಇಟ್ಕೊಂಡು ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದು ಓಕೆ. ಟಾರ್ಗೆಟ್ ಬಂದುಬಿಟ್ಟು 23,500 ಇದೇ ಲೆವೆಲ್ ಬರುತ್ತೆ. ಇದು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ರಿ, ನೆಕ್ಸ್ಟ್ ಲೆವೆಲು 350 ಬರುತ್ತೆ. ಇದನ್ನು ಬ್ರೇಕ್ ಆಯಿತು ಅಂದ್ಕೊಳ್ಳಿ 23,100 ಬರುತ್ತೆ ಓಕೆನಾ. ಈ ರೀತಿ ಲೆವೆಲ್ ಬರ್ತಾನೆ ಇರುತ್ತೆ, ಯಾಕಂದರೆ ಇಲ್ಲಿ ಈಸಿ ಫಾಲ್ ಇದೆ ಹೌದಾ. ಇಲ್ಲಿ ಥರ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲೊಂದು ರೆಸಿಸ್ಟೆನ್ಸೇ ಇತ್ತು. ಇದನ್ನು ಹತ್ಕೊಂಡು ಡೈರೆಕ್ಟಾಗಿ ಬ್ರೇಕ್ ಮಾಡ್ಕೊಂಡು ಹೋಗ್ತಾಯಿತ್ತು. ಸೊ ಆ ರೀತಿ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ 700 ಹತ್ರ ಬೇಕಾದರೆ ನೀವು ಒಂದು ಪುಟ್ ಸೈಡ್ ಡೌನ್ಫಾಲು ಟ್ರಾವೆಲ್ ಮಾಡೋದು ನೋಡ್ಬೋದು. ಬೈ ಚಾನ್ಸ್ ನಿಮಗೇನಾದರೂ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ ಓಕೆನಾ, 280 ಲೆವೆಲ್ ಓಕೆ. 280 ಲೆವೆಲ್ ಏನಾದರೂ ಬ್ರೇಕ್ ಆದರೆ ಸೇಫ್ ಟ್ರೇಡರ್ ಮಾತ್ರ ಇಲ್ಲಿ 23,070 ಹತ್ರ ಓಕೆ. ಇಲ್ಲೊಂದು ಇದ್ರ ಕೆಳಗಡೆ ಬಂದರೆ ಬೇಕಾದ್ರೆ ಇಲ್ಲಿಂದ ಇಲ್ಲೇ ನೀವು ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಬಟ್ ಯಾವಾಗ ಬೌನ್ಸ್ ಬ್ಯಾಕ್ ಹೊಡೆಯುತ್ತೋ ಗೊತ್ತಿಲ್ಲ ಸೇಫ್ ಟ್ರೇಡ್, ಅದರ ಬೇರೆ ಎಕ್ಸ್ಪೈರಿ ಓಕೆನಾ.
ಎಕ್ಸ್ಪೈರಿ ಬೇರೆ ಇದೆ. ಸೊ ಬಿ ಕೇರ್ಫುಲ್. ಯಾವಾಗ ನೀವು 25 ರೂಪಾಯಿಂದ ತೊಗೊಂಡಿದ್ರಿ ಅಂತಂದರೆ ಯಾವಾಗ ಅದು ಝೀರೋ ಆಗುತ್ತೋ ಗೊತ್ತಿಲ್ಲ ನಮಗೆ. ಅದಕ್ಕೆ ಬೆಸ್ಟು ಅಂತಂತಂದರೆ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಓಕೆನಾ. ಸಡನ್ನಾಗಿ ಮೇಲೆ ಹೋಗಿ ಮತ್ತೆ ಕೆಳಗೆ ಬರುತ್ತೆ, ಇಲ್ಲಿ ಡಬಲ್ ಬಾಟಮ್ ಮಾಡಿ ಕೆಳಗೆ ಬಂದ್ರೂ ಒಳ್ಳೆಯದೇ ನಮಗೆ. ಮತ್ತು ಈ ಟಾರ್ಗೆಟ್ ಸಿಗುತ್ತೆ. ಈ ಟಾರ್ಗೆಟ್ ಬ್ರೇಕ್ ಆದ್ರೂ ಆರಾಮಾಗಿ ನಮಗೆ ಮತ್ತು 22,900 ಲೆವೆಲ್ ನಾವು ನೋಡ್ಬೋದು, ಇಲ್ಲ ಅಂತಿಲ್ಲ. ಸೊ ಈ ರೀತಿ ಕ್ಲಿಯರಾಗಿ ಇಟ್ಕೊಳ್ಳಿ. ಈ ಡಬ್ಲ್ಯೂ ಪ್ಯಾಟ್ರನ್ ಇಲ್ಲ ಅಂತಂತಂದರೆ ಒಂದು ಕೆಲಸ ಮಾಡಿ, ಓಕೆನಾ. ಈ ಡಬ್ಲ್ಯೂ ಪ್ಯಾಟ್ರನ್ ಲೈನ್ ಹಾಕ್ಕೊಳ್ಳಿ, ಓಕೆ. ಇಲ್ಲೊಂದು ರೀಟೆಸ್ಟ್ ಬಂತಾ, ಇಲ್ಲಿ ಎಸ್ ಎಲ್ ಹಾಕ್ಕೊಳ್ಳಿ. ಬಟ್ ಇಲ್ಲೇನಾಗುತ್ತೆ, ತುಂಬ ದೊಡ್ಡದಾಗುತ್ತೆ ಎಸ್ ಎಲ್. ಇಲ್ಲಿ 200 ಇದೆ, ಇಲ್ಲಿ 100 ಲೆವೆಲ್ ಇದೆ. ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಕೊಟ್ಟರು ಕೊಡ್ಬೋದು, ಇಲ್ಲ ಅಂತಿಲ್ಲ. ಇದನ್ನು ಇಲ್ಲಿಂದ ತೆಗೀತು ಅಂದ್ಕೊಳ್ಳಿ, ಇಲ್ಲಿ 700 ಲೆವೆಲ್ ಬರುತ್ತೆ. ಬಟ್ ಅದು ಇನ್ ಬಿಟ್ವೀನ್ ಏನಾದರೂ ಫಾಸ್ಟ್ ಹೇಳಿದ್ನಲ್ಲ, ಮಾರ್ನಿಂಗ್ ಸೆಕ್ಷನಲ್ಲೇ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು, 700 ಹತ್ರನೂ ಓಪನ್ ಆಯಿತು ಅಂದರೆ ಬೇಕಾದ್ರೆ ಮತ್ತೆ ನೀವು ಇಲ್ಲಿ ಟ್ರಾವೆಲ್ ಮಾಡಿ. ಇದರಲ್ಲ ಒಂದಾದರೂ ಟ್ರಾವೆಲ್ ಮಾಡಿ, ಇಲ್ಲ ಇದರಲ್ಲಾದರೂ ಟ್ರಾವೆಲ್ ಮಾಡಿ. ಯಾಕಂದರೆ ಎರಡೂ ಕಡೆ ನನಗೆ ಅನ್ನಿಸ್ತಾ ಇದೆ ಆ ರೀತಿ ಆಗ್ಬೋದು ಅಂತ. ಯಾಕಂದರೆ ಮಾರ್ಕೆಟು ಮೇಲಿಂದ ಕೆಳಗಡೆನೇ ಬರ್ತಾಯಿದೆ ಇನ್ನೂ, ಹೌದಾ. ಈ ರೀತಿ ಮತ್ತು ಈ ರೀತಿ. ಬಟ್ ಸಡನ್ನಾಗಿ ಫಾಲ್ ಹೇಳ್ತಾ ಇಲ್ಲ ನಾನು. ಅಟ್ಲೀಸ್ಟ್ ಒಂದು ಫಾಲ್ ಆದರೂ ಬಂದೇ ಬರುತ್ತೆ ನಿಮಗೆ. ಇಲ್ಲಿ ಈಸಿ ಮೂಮೆಂಟ್ ಆರಾಮಾಗಿ ಸಿಗುತ್ತೆ. ಇಲ್ಲಿ ಬೇಕಾದ್ರೆ ಒದ್ದಾಡಿಸುತ್ತೆ ನಿಮಗೆ ಕಾಲಲ್ಲಿ. ಯಾಕಂದ್ರೆ ಮಾರ್ಕೆಟ್ ನೋಡಿ ಇಷ್ಟ ಇಲ್ಲ. ನೋಡಿ ಇಲ್ಲಿ ಮಾರ್ಕೆಟ್ ಇಷ್ಟ ಇರಲಿಲ್ಲ, ಹೌದಾ, ಮೇಲೆ ಹೋಗೋಕ್ಕೆ. ಅದೇನಿತ್ತು, ಇಲ್ಲಿ ಕೆಳಗೆ ಇತ್ತು, ಸಡನ್ನಾಗಿ ಬೌನ್ಸ್ ಬ್ಯಾಕ್ ಕೊಟ್ಬಿಡ್ತು. ಅದಕ್ಕೆ ಹೇಳ್ತಿದ್ದೀನಲ್ಲ, ಮಾರ್ನಿಂಗ್ ಸೆಕ್ಷನಲ್ಲಿ ಸಡನ್ನಾಗಿ ಮೇಲೆ ಹೋದ್ರೂ ಕೆಳಗೆ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಬೇಕಾದ್ರೆ ಇಲ್ಲೇ ಟ್ರಾವೆಲ್ ಮಾಡ್ಕೋಬೋದು. ಲೆವೆಲ್ ಕ್ಲಿಯರಾಗಿ ಇಟ್ಕೊಂಡ್ಬಿಡಿ, ಓಕೆ. ಲೆವೆಲ್ ಯಾವುದ್ಯಾವುದು ಅಂತಂತಂದರೆ ಇದೊಂದು ಲೈನ್ ಹಾಕ್ಕೊಳ್ಳಿ, ಓಕೆ. ಇಲ್ಲಿ ರೀಟೆಸ್ಟ್ ಬಂದಾಗ ಇಲ್ಲಿಂದೊಂದು ಎಸ್ ಎಲ್ ಇಟ್ಕೊಂಡು ಅಟ್ಲೀಸ್ಟ್ ಒಂದು, ಯಾಕಂದ್ರೆ ದೊಡ್ಡದು ಬರುತ್ತೆ, ಓಕೆನಾ. ನೀವು ಬೇಕಾದ್ರೆ ಔಟ್ ಆಫ್ ದ ಮನಿ ತೊಗೊಳ್ಳಿ. ಇಲ್ಲಿ ಏನಾದರೂ ಬಂದಿತ್ತು ಅಂದ್ಕೊಳ್ಳಿ, ಇಲ್ಲ 100 ಪಾಯಿಂಟ್ ಇದು ಆಗುತ್ತೆ. ನೀವೇನು ಮಾಡಿ 23,700, ಓಕೆನಾ, ಕಾಲ್ ಆಪ್ಷನ್. ಇಲ್ಲೊಂದು 25 ರೂಪಾಯಿದು ಏನಾದರೂ ಸಿಕ್ತು ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ ಬಂತು ಅಂತಂದರೆ ಇಲ್ಲಿ ಔಟ್ ಆಫ್ ದ ಮನಿ ಎಷ್ಟಪ್ಪ, ನೀವು 5 ಲಾಟಲ್ಲಿ ಪರ್ಚೇಸ್ ಮಾಡಿದ್ರು ನಿಮಗೆ ಆರಾಮಾಗಿ ನಿಮಗೆ ಎಷ್ಟಾಗುತ್ತೆ ಅಂತಂದರೆ ಒಂದು 7,000 ಆಗ್ತಿರ್ಬೋದು, ಹೌದಾ. 7,000 ಇಲ್ಲ 5,000 ಆಗ್ತಿರ್ಬೇಕು. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಆರಾಮಾಗಿ ನಿಮಗೆ ಡಬಲ್ ಸಿಗುತ್ತೆ. ಎಕ್ಸಿಟ್ ಮಾಡಿಬಿಡಿ. ಇಲ್ಲ ಇಲ್ಲಿ ಮೇಲಿಂದ ಕೆಳಗೆ ಬರ್ತಾಯಿದೆ. ಈ ಲೆವೆಲ್ ಯಾವುದಿದೆ, 23. ನಾನು ಹೇಳ್ದಲ್ಲ 23 280 ಬ್ರೇಕ್ ಆಗೋವರೆಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಳಗಡೆ ಬರೋವರೆಗೂ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ ಅಂತ. ಸೊ ಇಲ್ಲೇನಾದರೂ ನಿಮಗೆ ಇದು ಇತ್ತು ಅಂತ ತಿಳ್ಕೊಳ್ಳಿ. ಏನು ಮಾಡಿ, 23,950 ಇದೆಯಲ್ಲ, 23 ಓಕೆ, 23K, ಓಕೆನಾ. ಇದೊಂದು 25 ರೂಪಾಯಲ್ಲಿ ಸಿಗ್ತಾಯಿತ್ತು ಅಂದ್ಕೊಳ್ಳಿ. ಇದು ಪುಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ದೀನಿ, ಓಕೆನಾ. PE ಸೆಕ್ಷನ್, ಇದು ಕಾಲ್ ಸೆಕ್ಷನಲ್ಲಿ ಆಯಿತು. ಇಲ್ಲೇನಾದರೂ ಕೆಳಗೆ ಬರ್ತಾಯಿತ್ತು ಅಂದ್ಕೊಳ್ಳಿ. ಇದು 25 ರೂಪಾಯಿ ಇರೋದೇನು ಮಾಡಿ 50 ರೂಪಾಯಿನ ಬುಕ್ ಮಾಡ್ಕೊ. ಆ ರೀತಿ ಔಟ್ ಆಫ್ ದ ಮನಿ, ಓಕೆನಾ. OTM, ಇದನ್ನು OTM ಹೇಳ್ತಾ ಇದ್ದೀನಿ. ಅದು ಮೆಥಡ್ ಯಾವ ರೀತಿ ಅಂದರೆ ಅದೇ ಹೇಳಿದ್ನಲ್ಲ, ಇಲ್ಲಿಂದ ಕೆಳಗೆ ಬರ್ತಿತ್ತು, ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ತಾಯಿತ್ತು ಅಂದರೆ ಮೇಲ್ಗಡೆ ನೋಡ್ಕೊಳ್ಳಿ ಪ್ರೈಸ್. ಇವೆರಡೂ ಬೇಕಾದರೆ ಪ್ರೈಸ್ ಹಾಕ್ಕೊಂಡು ಇಟ್ಕೊಳ್ಳಿ. ಇದೊಂದು ಪ್ರೈಸು, ಇದೊಂದು ಪ್ರೈಸು. 25 ರೂಪಾಯಿ ಸಿಕ್ಕರೆ ಬೇಕಾದರೆ ಇನ್ನೂ ಹತ್ತಿರ ಬೇಕಾದ್ರೆ ತೊಗೊಂಬರ್ರಿ, ಓಕೆನಾ. ಇಲ್ಲಿ 600 ತೊಗೊಂಬರ್ರಿ. 50 ರೂಪಾಯಿ ಇತ್ತು ಅಂದರೆ ಇದು ಬೈ ಮಾಡಿ. ಇಲ್ಲ ನಾನು 2300 ಬೈ ಮಾಡ್ತೀನಿ, ಇದು 50 ರೂಪಾಯಿದು ಇತ್ತು ಅಂದರೆ 50 ರೂಪಾಯಿ ಇದು ಮಾಡ್ಕೊಳ್ಳಿ. ಬಟ್ ಏನೇ ಮಾಡಿ ಪ್ಲಸ್ 50 ಪಾಯಿಂಟು ಇದು ತೊಗೊಂಡ್ರೆ ಇದು ಪ್ಲಸ್ 25 ಪಾಯಿಂಟ್, ಓಕೆನಾ. ಆ ರೀತಿ ಕವರ್ ಮಾಡ್ಕೊಳ್ಳಿ. ಸೊ ಡೇ ಕ್ಯಾಂಡಲಲ್ಲಿ ಒಂದು ಸತಿ ನೋಡಿಬಿಡೋಣ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅಂತ. ಚೆನ್ನಾಗಿ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ, ಇಲ್ಲ ಅಂತಿಲ್ಲ, ಓಕೆನಾ. ಸೇಫ್ ಟ್ರೇಡರಿಗೆ ಅದೇ ಹೇಳಿದ್ನಲ್ಲ, ಈ ಲೆವೆಲ್, ಈ ಕ್ಯಾಂಡಲ್ ಏನಾದರೂ ಈ ಬಾಡಿ ಕ್ಯಾಂಡಲ್ ನೀವು ನೋಡ್ಬೋದು ಇಲ್ಲಿ 2300 ಹತ್ರ, ಓಕೆನಾ. ಇದು ಬ್ರೇಕ್ ಆದ್ರೂ ನಿಮ್ಗೆ ಆರಾಮಾಗಿ ಹೇಳ್ತಾ ಇದ್ದೀನಲ್ಲ, ನೀವೇನೂ ಬೇಜಾರು ಮಾಡ್ಕೋಬೇಡಿ. 23,900 ಯಾಕಂದರೆ ಎಕ್ಸ್ಪೈರಿ ಇದೆ, ಅದಕ್ಕೆ ನಿಮಗೆ ಹೇಳ್ತಾ ಇದೆ. ಆರಾಮಾಗಿ ನಿಮಗೆ ಟಾರ್ಗೆಟ್ ಬರುತ್ತೆ 22,900 ನೀವು ಇಲ್ಲಿಗೆ ಬಂದ ಮೇಲೂ. ಇಲ್ಲ ನಾನು 23,280ಇಂದ ನಾನು ತೊಗೋತೀನಿ ಅಂದರೆ ಈ ಟಾರ್ಗೆಟು ಮಾಡ್ಬೋದು. 2300 ಹತ್ರ ಯಾವುದಾದ್ರೂ ಒಂದು ಪ್ರೈಸನ್ನು ಪುಟ್ಟನ್ನ ಎತ್ಕೊಂಡು ಬೇಕಾದರೆ ಟ್ರೈ ಮಾಡಿ. ಅದಾದ ತಕ್ಷಣ ಮೇಲ್ಗಡೆ ಅದೇ ಹೇಳಿದ್ನಲ್ಲ, ಮೇಲ್ಗಡೆ ಇಲ್ಲೊಂದಿದೆ ಈ ಬಾಡಿ, ಓಕೆ. ಈ ಬಾಡಿ 800 ಹತ್ರ ಇದೆ. ಈ ಬಾಡಿ ಟಚ್ ಆಗಿ ಬಂದರೂ ಬರುತ್ತೆ. ಅದೇ ಹೇಳ್ತಾಯಿದೆ 700 ಇಲ್ಲಾಂದರೆ 730 ಇಟ್ಕೊಂಡು ಬೇಕಾದ್ರೆ ಪುಟ್ ಸೆಕ್ಷನ್ ಇಲ್ಲ ಮಾರ್ನಿಂಗ್ ಸೆಕ್ಷನಲ್ಲೇ ಇಲ್ಲಿಂದನೇ 350ಇಂದನೇ, ಓಕೆನಾ. 350ಇಂದನೇ ಬೌನ್ಸ್ ಬ್ಯಾಕ್ ಆಗ್ತಾಯಿತ್ತು ಅಂದರೆ ಈ ಟಾರ್ಗೆಟ್ ಮಾಡ್ಕೊಳ್ಳಿ 600 ಆರ್ 700 ಇಲ್ಲಿಗೆ ಬುಕ್ ಮಾಡ್ಕೊಳ್ಳೋದು. ಸ್ವಲ್ಪ ಕ್ಲಿಯರಾಗಿ ಇಟ್ಕೊಂಬಿಡಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.